ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಇದೀಗ ಪ್ರಕಟಿಸಲಾಗಿರುತ್ತೆ. ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕಟ್ ಆಫ್ ಎಷ್ಟಿರುತ್ತೆ ಮತ್ತು ಆಯ್ಕೆಯಾದಂಥ ಕ್ಯಾಟಗರಿ ವಿದ್ಯಾರ್ಥಿಗಳ ಸ್ಕೋರ್ ಎಷ್ಟು ಅಂತಲೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವಂಥ 371 ಜೆ ಅಂಡರಲ್ಲಿ ಖಾಲಿ ಇದ್ದಂಥ HK ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಅಫಿಷಿಯಲ್ ಆಗಿ BMTC ಇಲಾಖೆಯಿಂದ ಪ್ರಕಟ ಮಾಡಲಾಗಿರುತ್ತೆ. ಸ್ನೇಹಿತರೆ, ನೀವಿಲ್ಲಿಗೆ ಗಮನಿಸ್ತಾ ಇರ್ಬೋದು, ಈ ಒಂದು HK ರೀಜನ್ನ 214 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಇದೀಗ ಪ್ರಕಟಿಸಲಾಗಿರುತ್ತೆ. ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಸ್ಕೋರ್ ಮತ್ತು ಅವರು ಆಯ್ಕೆಯಾದಂಥ ಕ್ಯಾಟಗರಿ ಯಾವುದು ಅಂತಲೂ ಕೂಡ ಕಂಪ್ಲೀಟಾಗಿ ನೀವು ಗಮನಿಸ್ತಾ ಹೋಗ್ಬೋದಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳು ಆಯ್ಕೆಯಾದಂಥ ಅಭ್ಯರ್ಥಿಗಳು ಮತ್ತು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದಾರೆ ಅಂತಲೂ ಕೂಡ ಇಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಲಾಗಿರುತ್ತೆ. ಕ್ರಮ ಸಂಖ್ಯೆ, ಅರ್ಜಿ ಸಂಖ್ಯೆ, ನಂತರ ಆಯ್ಕೆಗೊಂಡಂಥ ವಿದ್ಯಾರ್ಥಿಗಳ ಹೆಸರು, ಅವರ ಒಂದು ಹುಟ್ಟಿದ ದಿನಾಂಕ, ಲಿಂಗ ಮತ್ತು ಅವರು ಯಾವ ಕ್ಯಾಟಗರಿಗೆ ಸೇರಿದವರು, ನಂತರ ಅವರಿಗೆ ಗ್ರಾಮೀಣ ಮತ್ತು ಕನ್ನಡ ಇದೆಯೋ ಇಲ್ವೋ, ಯೋಜನಾ ನಿರಾಶ್ರಿತರ ಇಲ್ವೋ, ನೆಕ್ಸ್ಟು ಅವರು ಯಾವ ಜಿಲ್ಲೆಯವರು ಮತ್ತು ಅವರು ಶೈಕ್ಷಣಿಕ ಶೇಕಡಾವಾರು ಎಷ್ಟು ಸ್ಕೋರ್ಗಳನ್ನು ಗಳಿಸಿದರು ಮತ್ತು ಅವರು CETಯಲ್ಲಿ ಎಷ್ಟು ಸ್ಕೋರ್ಗಳನ್ನು ಗಳಿಸಿದರು ಮತ್ತು ಆಯ್ಕೆಯಾದಂಥ ಕ್ಯಾಟಗರಿ ಯಾವುದು ಅಂತಲೂ ಕೂಡ ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಕೂಡ ಮಾಡಲಾಗಿರುತ್ತೆ. ಸ್ನೇಹಿತರೆ, ಹಾಗಾಗಿ ನೀವು ಯಾವುದೆಲ್ಲ ವಿದ್ಯಾರ್ಥಿಗಳು ಈ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ NHK ರೀಜನ್ನ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನೀವು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ಪೊಲೀಸ್ ಇಲಾಖೆ ಮತ್ತು PDO ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಧಿಕೃತವಾಗಿ ನಾವು ಈಗ ನೋಡ್ತಾ ಹೋಗೋದಾದರೆ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ HK ವಿಭಾಗದ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಇದೀಗ ಪ್ರಕಟಿಸಲಾಗಿರುತ್ತೆ. ಇಲಾಖೆಯಿಂದ ಕೆಲವೊಂದು ವಿಶೇಷ ಸೂಚನೆಯನ್ನು ಕೂಡ ನೀಡಲಾಗಿರುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನಿರ್ವಾಹಕ ದರ್ಜೆ 3 ಮೇಲ್ವಿಚಾರಕರ ಕಲ್ಯಾಣ ಕರ್ನಾಟಕ 371 ಜೆ ಅಡಿಯಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಡಿಸಲಾಗಿರುತ್ತೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಆ ಒಂದು ಷರತ್ತುಗಳು ಏನು ಅಂತಲೂ ಕೂಡ ತಿಳಿಸ್ತೀನಿ. ಈ ಒಂದು ಷರತ್ತುಗಳ ಆದ ನಂತರ ನಿಮಗೆ ಕಟ್ ಆಫ್ ಮತ್ತು NHK ವಿಭಾಗದ ಕಟ್ ಆಫ್ನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆ ಅಥವಾ ನೇಮಕಾತಿಗೆ ಯಾವುದೇ ವಿಧವಾದಂಥ ಹಕ್ಕು ಹೊಂದಿರುವುದಿಲ್ಲ ಅಂತ ತಿಳಿಸಲಾಗಿರುತ್ತೆ. ನಂತರ ಎರಡನೇದಾಗಿ ದಿನಾಂಕ 14/7/2024 ನಡೆದಂಥ ಸಾಮಾನ್ಯ ಸಾಮರ್ಥ್ಯತಾ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕದ ಆಧಾರದ ಮೇಲೆ 75% CET ಮತ್ತು 25% ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ಈ ಒಂದು ಮೀಸಲಾತಿ ಅನುಸಾರ ಈ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಮತ್ತು ಈ ಒಂದು ಲೀಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಅಂತಹ ಕ್ಯಾಂಡಿಡೇಟ್ ಆಗಿದ್ದಾರೆ ಅಂತ ನೀಡಲಾಗಿರುತ್ತೆ. ನಂತರ ನೇಮಕಾತಿಯು ಅಭ್ಯರ್ಥಿಯು ಸಲ್ಲಿಸಿರುವಂಥ ದಾಖಲೆ, ಅಂದರೆ ನಿಮ್ಮ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ, ಮೀಸಲಾತಿ ಮತ್ತು ಇನ್ನಿತರ ದಾಖಲಾತಿಗೆ ಸಂಬಂಧಪಟ್ಟಂತೆ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿ ಮತ್ತು ಪೂರ್ವೋತ್ತರ ನಡತೆ ತಾರೀಖಾ ಪ್ರಮಾಣ ವರದಿ ಒಳಪಡಿಸಲಾಗಿರುತ್ತೆ. ಅಂತಂದರೆ ಸ್ನೇಹಿತರೆ, ನೀವೀಗ SSLC ಮಾರ್ಕ್ಸ್ ಕಾರ್ಡನ್ನು ನೀಡಿರ್ತೀರ ಅಲ್ವಾ, ನಂತರ PUC ಮಾರ್ಕ್ಸ್ ಕಾರ್ಡನ್ನು ನೀಡಿರ್ತೀರ. ಆ ಒಂದು ಮಾರ್ಕ್ಸ್ ಕಾರ್ಡ್ ಒರಿಜಿನಲೋ ಇಲ್ವೋ ಅಂತ ಇಲಾಖೆಗೆ, ಅಂತಂದರೆ ಆ ಒಂದು ಡಿಪಾರ್ಟ್ಮೆಂಟಿಗೆ, ಈಗ SSLC ಬೋರ್ಡಿಗೆ ಹೋಗಿ ವೆರಿಫೈ ಆಗಿ ಮತ್ತೆ ರಿಟರ್ನ್ ಬರುತ್ತೆ. ಇದು ಈ ರೀತಿಯಾಗಿ ಒಳಪಟ್ಟಿರುತ್ತೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ನಂತರ ನೋಡೋದಾದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ನಿಯಮಾನುಸಾರ ನೀವು ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿ, ವೈದ್ಯಕೀಯ ಪರೀಕ್ಷೆಯಲ್ಲಿ ನೀವೇನೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗಿರುತ್ತೆ ಮತ್ತು ಇನ್ನಿತರ ಪ್ರತಿಯೊಂದು ಪರೀಕ್ಷೆಗಳನ್ನು ಮಾಡಿಸಿ ಆ ಒಂದು ಸರ್ಟಿಫಿಕೇಟನ್ನು ನೀವು ಈ ಒಂದು ಸಂಸ್ಥೆಗೆ ನೀಡಬೇಕಾಗಿರುತ್ತೆ. ನಂತರ ನೋಡ್ತಾ ಹೋಗೋದಾದ್ರೆ ಕಂಪ್ಲೀಟಾಗಿ ನೀವು 1 ವರ್ಷದ ಒಂದು ವೃತ್ತಿಪರ ಸೇವಾ ತರಬೇತಿಗೆ ಒಳಪಟ್ಟಿರುವಂಥ ಕ್ಯಾಂಡಿಡೇಟ್ ಆಗಿರ್ತಾರೆ ಅಂತ ಕಂಪ್ಲೀಟಾಗಿ ನೀಡಲಾಗಿರುತ್ತದೆ.
ನಂತರ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಕ್ಯಾಟಗರಿ ವೈಸು ಒಂದು ಕಟ್ ಆಫ್ ಲಿಸ್ಟನ್ನು ಕೂಡ ಇಲ್ಲಿ ಪ್ರಕಟ ಮಾಡಲಾಗಿರುತ್ತೆ. ಸ್ನೇಹಿತರೆ ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಮೊದಲನೇದಾಗಿ ಪರಿಶಿಷ್ಟ ಜಾತಿ ಹುದ್ದೆಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋದಾದರೆ ಅದರಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಯಾರೆಲ್ಲ ಒಂದು ಪರಿಶಿಷ್ಟ ಜಾತಿ ಕ್ಯಾಂಡಿಡೇಟ್ ಆಗಿ ನೀವು ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 55.21ಕ್ಕೆ ನಿಂತಿರುತ್ತದೆ. ಮಹಿಳಾ ಕ್ಯಾಂಡಿಡೇಟ್ಸ್ಗೆ 35.19ಕ್ಕೆ ನಿಂತಿದ್ರೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 57.05ಕ್ಕೆ ನಿಂತಿರುತ್ತೆ. ನೆಕ್ಸ್ಟ್ ಕನ್ನಡ ಕ್ಯಾಂಡಿಡೇಟ್ಸ್ಗೆ 60.96ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ ಯೋಜನಾ ನಿರಾಶ್ರಿತ ಕ್ಯಾಂಡಿಡೇಟ್ಗೆ 56.77ಕ್ಕೆ ನಿಂತಿರುತ್ತದೆ. ಸ್ನೇಹಿತರೆ ಈ ಒಂದು ಕಟ್ ಆಫ್ ಕಂಪ್ಲೀಟಾಗಿ ಈಗ ಫೈನಲ್ ಸ್ಕೋರ್ ಲಿಸ್ಟಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಅವರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅವ್ರು ಎಷ್ಟು ಸ್ಕೋರ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಪಂಗಡವನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇದೊಂದು ಕಂಪ್ಲೀಟಾಗಿ 371G ಅಂತಂದರೆ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಸಂಬಂಧಪಟ್ಟಂಥ ಖಾಲಿ ಇರುವಂಥ 214 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಥ ಒಂದು ಕಟ್ ಆಫ್ ಲಿಸ್ಟ್ ಆಗಿರುತ್ತದೆ. ನೆಕ್ಸ್ಟ್ ಪರಿಶಿಷ್ಟ ಪಂಗಡದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 58.83, ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ 40.03, ಗ್ರಾಮೀಣ ಅಭ್ಯರ್ಥಿಗಳಿಗೆ 58.56 ಆಗಿರುತ್ತೆ. ನೆಕ್ಸ್ಟ್ ಕನ್ನಡ ಅಭ್ಯರ್ಥಿಗಳಿಗೆ 62.23ಕ್ಕೆ ನಿಂತಿರುತ್ತದೆ. ಪ್ರವರ್ಗ 1ರಲ್ಲಿ ನೋಡ್ತಾ ಹೋಗೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 58.04, ಮಹಿಳಾ ಅಭ್ಯರ್ಥಿಗಳಿಗೆ 42.75, ಗ್ರಾಮೀಣ ಅಭ್ಯರ್ಥಿಗಳಿಗೆ 60.23ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ 2A ಕ್ಯಾಟಗರಿಯ ಸ್ಟೂಡೆಂಟ್ಸಿಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನೀವು 58.74 ಅಂತಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ 2A ಕ್ಯಾಂಡಿಡೇಟ್ ಇರ್ತಾರೆ, ಅಂಥವ್ರಿಗೆ ಯಾವುದೇ ರೀತಿಯಾಗಿ ಒಂದು ಕನ್ನಡ ಮತ್ತು ರೂರಲ್ ರಿಸರ್ವೇಷನ್ ಇರೋದಿಲ್ವಲ್ಲ, ಮತ್ತು ಯೋಜನಾ ನಿರಾಶ್ರಿತರು ಈ ರೀತಿ ಏನೂ ಒಂದು ರಿಸರ್ವೇಷನ್ ಇರಲ್ಲ, ಆದರೆ ಅವರು ಬರೀ 2A ಕ್ಯಾಂಡಿಡೇಟ್ ಆಗಿರ್ತಾರೆ. ಅಂತಹ ಕ್ಯಾಂಡಿಡೇಟು 2A ಜನರಲಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸೇರ್ತಾರೆ ಅವರು. ನಂತರ ನೋಡ್ತಾ ಹೋಗೋದಾದರೆ 2A ಮಹಿಳೆಯಲ್ಲಿ 45.03, ಗ್ರಾಮೀಣ ಅಭ್ಯರ್ಥಿಗಳು 60.26, ಕನ್ನಡ ಅಭ್ಯರ್ಥಿಗಳು 62.44, ಯೋಜನಾ ನಿರಾಶ್ರಿತರಿಗೆ 56.13ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ 2B ಕ್ಯಾಂಡಿಡೇಟ್ ನೋಡ್ತಾ ಹೋಗೋದಾದರೆ 55.55ಕ್ಕೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆಗಿದ್ದರೆ, ಮಹಿಳಾ ಅಭ್ಯರ್ಥಿಗಳಿಗೆ 39.34ಕ್ಕೆ ನಿಂತಿರುತ್ತೆ. ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ 57.94ಕ್ಕೆ ಈ ಒಂದು ಕಟ್ ಆಫ್ ಲಿಸ್ಟನ್ನು ನಿಲ್ಲಿಸಲಾಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ 3A ಕ್ಯಾಂಡಿಡೇಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ಸ್ನೇಹಿತರೆ ನೀವು ಕಂಪ್ಲೀಟಾಗಿ ಗಮನಿಸ್ಬೋದು. ನೆಕ್ಸ್ಟ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂತಂದರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿರ್ತಾರೆ ಇವರು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 62.54 ಆಗಿರುತ್ತೆ. ಅದೇ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲೇ ಮಹಿಳಾ ಕ್ಯಾಂಡಿಡೇಟ್ಗೆ 48.77ಕ್ಕೆ ನಿಂತಿರುತ್ತದೆ. ನೆಕ್ಸ್ಟ್ ಗ್ರಾಮೀಣ ಕ್ಯಾಂಡಿಡೇಟ್ಗೆ 65.41ಕ್ಕೆ ನಿಂತಿದ್ರೆ, ಕನ್ನಡ ಕ್ಯಾಂಡಿಡೇಟ್ಸ್ಗೆ 73.31ಕ್ಕೆ, ನೆಕ್ಸ್ಟ್ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ 57.48ಕ್ಕೆ ನಿಂತಿರುತ್ತೆ. ಸ್ನೇಹಿತರೆ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಕಟ್ ಆಫ್ಗಳು ಕಂಪ್ಲೀಟಾಗಿ HK ರೀಜನ್ದಾಗಿದ್ದು, NHK ರೀಜನ್ನ ಒಂದು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ NHK ರೀಜನಲ್ಲಿ ಕಂಪ್ಲೀಟಾಗಿ ಹುದ್ದೆಗಳ ಒಂದು ವರ್ಗೀಕರಣವನ್ನು ನೋಡಿ ಟೋಟಲ್ ಹುದ್ದೆಗಳ ಪೋಸ್ಟನ್ನು ನೋಡ್ತಾ ಹೋದರೆ 2286 ಪೋಸ್ಟ್ಗಳಿರುತ್ತೆ. ಹಾಗಾಗಿ ಈ ಒಂದು 2286 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಲ್ಲಿಸಲಾಗಿರುವಂಥ ಒಂದು ಶೇಕಡಾವಾರಿಗಿಂತ 10ರಿಂದ 15 ಮಾರ್ಕ್ಸ್ ಇನ್ನೂ ಕೂಡ ಕಡಿಮೆ ಆಗುತ್ತದೆ. ಯಾಕೆ ಅಂತಂದರೆ ಅಲ್ಲಿ ಹುದ್ದೆಗಳು ಕೂಡ ಜಾಸ್ತಿ ಇದ್ದು ಮತ್ತು ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ನ ಸಂಖ್ಯೆ ಕೂಡ ಕಡಿಮೆ ಇರುತ್ತದೆ. ಹಾಗಾಗಿ ನಿಮ್ಮ ಒಂದು ಕಟ್ ಆಫ್ಗಳು NHK ರೀಜನ್ಗೆ ಸಂಬಂಧಪಟ್ಟಂತೆ ಪ್ರಸ್ತುತ ನೀವು ಯಾವ ಕ್ಯಾಟಗರಿಗೆ ಇರ್ತೀರ ಇಲ್ಲಿ ಆ ಒಂದು ಕ್ಯಾಟಗರಿಯಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 62.54 ಸಾಮಾನ್ಯ ಅಭ್ಯರ್ಥಿಗಳಿಗೆ ನಿಂತಿದ್ರೆ, ನೀವು NHK ವಿಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಅದು 52.54 ಈ ರೀತಿ 10ರಿಂದ 12 ಮಾರ್ಕ್ಸ್ಗಳು ವೇರಿ ಆಗುವಂಥ ಡಿಫ್ರೆನ್ಸ್ ಕೂಡ ಇರುತ್ತದೆ. ನೀವು ಹಾಗಾಗಿ ಆದಷ್ಟು ಯಾರೆಲ್ಲ ಕ್ಯಾಂಡಿಡೇಟ್ ನೀವು NHK ವಿಭಾಗದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ ಮತ್ತು ಇನ್ನೂ ಯಾರು ಕೂಡ ಹೋಗಿರಲಿಲ್ಲ ಅಂತಹ ಕ್ಯಾಂಡಿಡೇಟ್ಗೆ ಡಿಸೆಂಬರ್ 2 ಮತ್ತು ಡಿಸೆಂಬರ್ 3ನೇ ತಾರೀಕು ನಿಮ್ಮ ಒಂದು ಮತ್ತೆ ಅವಕಾಶವನ್ನು ಕಲ್ಪಿಸಿ ವೆರಿಫಿಕೇಷನನ್ನು ನಡೆಸಲಾಗಿದೆ. ಹಾಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಈಗ ಆಲ್ರೆಡಿ ನೀವು ವೆರಿಫಿಕೇಷನ್ ಆಗಿರುವಂಥವ್ರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ ಕೂಡ ಸಿಗುತ್ತದೆ. ಅಂತಂದರೆ ಪ್ರಾವಿಷನಲ್ ಲಿಸ್ಟನ್ನು ಕೂಡ BMTC ಆದ ಅಫಿಷಿಯಲ್ ಆದಂಥ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು
ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.